ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಕೆಂಗೇರಿ ಪಕ್ಕದಲ್ಲಿರುವಂಥ ಕೋಡಿಪಳ್ಳಿ ಸರ್ಕಲಿಂದ ಒಳಗಡೆ ಬಂದರೆ ರಾಯಲ್ ಪಾರ್ಕ್ ಅಂತ ಲೇಔಟ್ ಇದೆ. ಅಲ್ಲಿ ನಿಮಗೆ BBMP ಕನ್ವರ್ಷನ್ ಖಾತಾ ಇರುವಂಥ 30/42 ಇರುವಂಥ ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ನ ತೋರಿಸೋದಕ್ಕೆ ಬಂದಿದ್ದೀನಿ. ಅದುವೇ ಈ ಬಿಲ್ಡಿಂಗ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಈ ರೀತಿ ಇರುತ್ತೆ ಸ್ನೇಹಿತರೆ. ಇದು ನಾರ್ತ್ ಈಸ್ಟ್ ಬಿಲ್ಡಿಂಗ್ ಆಗಿರುತ್ತೆ. ನಿಮಗೆ ಈಸ್ಟಿಗೆ 30 ಫೀಟ್ ಸಿಗುತ್ತೆ, ನಾರ್ತಿಗೆ 42 ಫೀಟ್ ಸಿಗುತ್ತೆ. ನಿಮಗೆ ಎರಡು ಕಡೆ ನಿಮಗೆ MS ಇಂದ ಫೋರ್ಡಬಲ್ ಗೇಟ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಮನೆಗೆ ಬರಬೇಕು ಅಂತಂದರೆ ನಿಮಗೆ ನೋಡ್ತಾ ಇರ್ಬೋದು, ಅಲ್ಲಿ ಡಬಲ್ ರೋಡ್ ಇದೆ. ಆ ಡಬಲ್ ರೋಡಲ್ಲಿ ನಿಮಗೆ ಮಂಜುನಾಥ್ ಸೆರಾಮಿಕ್ಸ್ ಅಂತ ಅಂಗಡಿ ಇದೆ. ಅದರ ಆಪೋಸಿಟ್ ರೋಡಲ್ಲಿ ಬಂದರೆ ನಿಮಗೆ ಕಾರ್ನರ್ ಬಿಲ್ಡಿಂಗ್ ಇದೇ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಮನೆಯ ಹೆಸರನ್ನು ಹಾಕೋದಕ್ಕೆ ನಿಮಗೆ ಅಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ 2x4 ವೆಟ್ರಫೈಲ್ ಟೈಲ್ಸ್ನ ಕೂಡ ಯೂಸ್ ಮಾಡಿದ್ದಾರೆ. ಇದು ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ಮತ್ತೊಮ್ಮೆ ತೋರಿಸ್ತೀನಿ ನೋಡಿ, ಈಸ್ಟ್ ಫೇಸಿಂಗ್ ಫ್ರಂಟ್ ಎಲಿವೇಶನ್ನು. ಈ ಬಿಲ್ಡಿಂಗಲ್ಲಿ 2 BHK 2 ಮನೆಗಳಿದೆ, 1 BHK 1 ಮನೆ ಇದೆ, ಹಾಗೂ 1 RK ಮನೆ ಇದೆ. ಇದು ರೆಂಟಲ್ ಇನ್ಕಮ್ ಪರ್ಪಸ್ ಮನೆ ಆಗಿರುತ್ತೆ ಸ್ನೇಹಿತರೆ. ಬನ್ನಿ ಇವಾಗ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಏನೇನಿದೆ ಅಂತ. ಗೇಟ್ ಓಪನ್ ಮಾಡಿ ಒಳಗಡೆ ಬಂದರೆ ನಿಮಗೆ ಪಾರ್ಕಿಂಗ್ ಲೇಔಟು ಈ ರೀತಿ ಕಾಣಿಸುತ್ತೆ. ಪಾರ್ಕಿಂಗ್ ಲೇಔಟಲ್ಲಿ ನಿಮಗೆ 2x4 ವೆಟ್ರಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ, ಮೀನ್ಸ್ ವಾಲ್ ಕ್ಲೈಂಟ್ ಪರ್ಪಸಲ್ಲಿ. ಹಾಗೆ ಈಸ್ಟ್ ಫೇಸಿಂದ ನಿಮಗೆ ಗೇಟಿಂದ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಸ್ಟೇರ್ ಕೇಸ್ ಪಕ್ಕದಲ್ಲಿ ನಿಮಗೆ ಗ್ಯಾಸ್ ಪ್ರಾವಿಸನ್ನ ಮಾಡಿಕೊಟ್ಟಿದ್ದಾರೆ. ಎಷ್ಟು ಮನೆಗಳಿದೆಯೋ ಅಷ್ಟು ಮನೆಗಳಿಗೂ ಗ್ಯಾಸ್ನ ಇಲ್ಲೇ ಕನೆಕ್ಷನ್ ಮಾಡ್ಕೋಬೋದು. ಹಾಗೂ ಮೇಲ್ಗಡೆ ಮನೆಗಳಿಗೆ ಹೋಗೋದಕ್ಕೆ ಸ್ಟೇರ್ ಕೇಸು ವಿತ್ತು ಲಿಫ್ಟನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತು ಪಾರ್ಕಿಂಗ್ ಲೇಔಟಲ್ಲಿ ತನ್ನದೇ ಆದಂಥ ಸ್ವಂತ ಬೋರ್ ಇದೆ. ಹಾಗೂ ಸಂಪು ಕೂಡ ದೊಡ್ಡದಾಗೆ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಕಾವೇರಿ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಮತ್ತು ಫಾಲ್ ಸೀಲಿಂಗ್ ಅಂತ ಬಂದರೆ ನಿಮಗೆ POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಬಿಲ್ಡಿಂಗ್ನ ಸುತ್ತ ನಿಮಗೆ ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಹಾಗೂ ಪ್ರತ್ಯೇಕವಾಗಿ ಪ್ರತಿಯೊಂದು ಮನೆಗಳಿಗೂ ಸ್ವಂತ ಮೀಟರ್ ಬೋರ್ಡನ್ನು ಇಲ್ಲಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಬ್ಯಾಕ್ ಸೈಡು ಸೆಟ್ ಬ್ಯಾಕ್ ಬರುತ್ತೆ. ನೋಡ್ತಾ ಇರ್ಬೋದು ಪಾರ್ಕಿಂಗ್ ಲೇಔಟ್ ಈ ಕಡೆಯಿಂದ ಯಾವ ರೀತಿ ಕಾಣಿಸುತ್ತೆ ಅಂತ. ನಿಮಗೆ 1 BHK ಬಂದು ಪಾರ್ಕಿಂಗ್ ಲೇಔಟಲ್ಲೇ ಅಂದರೆ ಗ್ರೌಂಡ್ ಫ್ಲೋರಲ್ಲೇ 1 BHK ಸಿಗುತ್ತೆ ಸ್ನೇಹಿತರೆ. ಇದು 1 BHK ಮನೆ ಆಗಿರುತ್ತೆ. ಸೊ ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಆಯಿತು. ಸೊ ಫಸ್ಟು ಸೆಕೆಂಡು ಥರ್ಡಲ್ಲಿ ನಿಮಗೆ 2 BHK ಮನೆಗಳು 3 ಸಿಗುತ್ತೆ. ಬನ್ನಿ ಅದನ್ನು ತೋರಿಸ್ತೀನಿ. ಸೊ ಈ ಥರ ಸ್ಟೇರ್ ಕೇಸಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಗಾಳಿ ಬೆಳಕಿಗೆ MS ಇಂದ ವಿಂಡೋ ಮಾಡಿಕೊಟ್ಟಿದ್ದಾರೆ. ಸ್ಟೇರ್ ಕೇಸಲ್ಲಿ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಹಾಗೆ SS ರೈಲಿಂಗ್ಸ್ನ ಯೂಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇದು ಗ್ರೌಂಡ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಕಾಣಿಸುವಂಥದ್ದು. ನಿಮಗೆ ಪ್ರತಿ ಮನೆಗೂ ಹೋಗಬೇಕಾದ್ರೆ ಲಿಫ್ಟು ಹೊರಗಡೆಯಿಂದನೇ ಸಿಗುತ್ತೆ. ಪ್ರತಿ ಫ್ಲೋರಲ್ಲೂ ಪ್ರತಿ ಮನೆಯೂ ಕೂಡ ಇದೇ ರೀತಿ ಇರುತ್ತೆ ಸ್ನೇಹಿತರೆ. ಇವಾಗ ಏನು ನೋಡ್ತಾ ಇದ್ದೀರಾ ಹಾಗೆ. ಮತ್ತು ವಾಲ್ ಕ್ಲೈಂಟು ಇಲ್ಲೂ ಕೂಡ ನಿಮಗೆ 2x4 ವೆಟ್ರಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಅಂತ ಬಂದರೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಸೇಫ್ಟಿ ಪರ್ಪಸ್ಸಿಗೆ ಬೇಕಾದ್ರೆ ನೀವು ಫ್ಯೂಚರಲ್ಲಿ MS ಗ್ರಿಲ್ನ ಹಾಕ್ಸ್ಕೋಬೋದು. ಸೊ ಮನೆ ಮುಂದೆಗಡೆ ನಿಮಗೆ ದೊಡ್ಡದಾದಂಥ ಈ ಥರ ಹೊರಾಂಗಣ ಇದೆ. ಸೊ ಸೇಫ್ಟಿ ಪರ್ಪಸ್ ನಿಮಗೆ MS ಗ್ರಿಲ್ ಜೊತೆಗೆ ಟಫ್ಲನ್ ಗ್ಲಾಸ್ನ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗಲ್ಲಿ ಪ್ರತಿ ಮನೆ ಡೋರು ಕೂಡ ಈಸ್ಟ್ ಫೇಸಿಂಗ್ ಬರುತ್ತೆ.
ಇದು ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ ಸ್ನೇಹಿತರೆ. ಸೊ ಎಂಟ್ರಿ ಆಗ್ತಿದ್ದಾಗೆ ನಿಮಗೆ ದೊಡ್ಡದಾದಂಥ ಹಾಲ್ ಸಿಗುತ್ತೆ. ಡೋರ್ ಆಪೋಸಿಟ್ಟೇ ನಿಮಗೆ ಟಿ ವಿ ಯೂನಿಟ್ಸ್ ಇದೆ, ನೋಡ್ತಾ ಇರ್ಬೋದು ಎಷ್ಟು ಚೆಂದ ಇದೆ ಅಂತ. ಮತ್ತು POP ಫಾಲ್ ಸೀಲಿಂಗು ವಿತ್ ಸ್ಟ್ರಿಪ್ ಲೈಟ್ ಯೂಸ್ ಮಾಡಿದ್ದಾರೆ. ಹಾಗೂ ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿ ಬರುತ್ತೆ, ಬಿಕಾಸ್ ವೆಂಟಿಲೇಷನ್ಗೆ ಎರಡೆರಡು ವಿಂಡೋ ಕೊಟ್ಟಿರೋದ್ರಿಂದ ಗಾಳಿ ಬೆಳಕಂತೂ ತುಂಬ ಚೆಂದ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ದೊಡ್ಡ ಹಾಲ್ ಇದೆ ಅಂತ ಅಂದ್ಬಿಟ್ಟು. ಹಾಲ್ ಆದ ನಂತರ ನಿಮಗೆ ನೆಕ್ಸ್ಟು ಕಿಚನ್ ಏರಿಯಾಗೆ ಹೋಗೋಣ ಬನ್ನಿ. ಕಿಚನ್ ಏರಿಯಾಗೆ ಹೋಗ್ಬೇಕಾದ್ರೆ ಆರ್ಚ್ ಈ ರೀತಿ ಇದೆ, ತುಂಬ ಅದ್ಭುತವಾಗಿದೆ ಆರ್ಚು. ಆರ್ಚ್ ಒಳಗಡೆ ಎಂಟ್ರಿಯಾಗಿ ಹೋದರೆ ಇಮ್ಮಿಡಿಯೇಟ್ ಲೆಫ್ಟಲ್ಲಿ ನಿಮಗೆ ಪೂಜಾ ರೂಮ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಗಣೇಶಂದು ಒಂದು ಡೋರಲ್ಲಿ ತುಂಬ ಚೆನ್ನಾಗಿ ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ. ಡೋರ್ ಓಪನ್ ಮಾಡಿದ್ರೆ ನಿಮಗೆ ಒಳಗಡೆ ಈ ರೀತಿ ವ್ಯೂ ಇದೆ. ಸೊ ಆರಾಮಾಗಿ ಪೂಜೆನ ಮಾಡ್ಬೋದು ಕೂತ್ಕೊಂಡು, ಆ ಥರ ಇದೆ. ಸೊ ಇದು ಪೂಜಾ ರೂಮು. ಪೂಜಾ ರೂಮ್ ಪಕ್ಕದಲ್ಲಿ ನಿಮಗೆ ಓಪನ್ ಕಿಚನ್ ಇದೆ. ಆ್ಯಸ್ ಪರ್ ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲಿ ನಿಮಗೆ ಎಲ್ ಆ್ಯಂಗಲಲ್ಲಿ ಸ್ಲ್ಯಾಬನ್ನು ಮಾಡಿ ಸೊ ಕಿಚನ್ನ ಮಾಡಿ ಕೊಟ್ಟಿದ್ದಾರೆ. ಮೇಲೆ ನೀವು ವೆಕೇಷನ್ ಥಿಂಗ್ಸನ್ನು ಕೂಡ ಸ್ಟೋರ್ ಮಾಡ್ಕೋಬೋದು, ಆ ರೀತಿ ವಾರ್ಡ್ರೂಮ್ ಮಾಡಿದ್ದಾರೆ. ಇಲ್ಲಿ ಬೇಸಿಕ್ ಥಿಂಗ್ಸ್ನ ಇಟ್ಕೋಬೋದು. ಹಾಗೂ ಇಲ್ಲೂ ಕೂಡ ವೆಂಟಿಲೇಷನ್ ವಿಂಡೋ ಬಿಟ್ಟಿದ್ದಾರೆ, ನೋಡ್ತಾ ಇದ್ದೀರಾ. ಹಾಗೂ ಇಲ್ಲಿ ನೀವು ಬೇಕಾದ್ರೆ ಚಿಮ್ನಿ ಹಾಕ್ಸ್ಕೊತೀನಿ ಅಂದರೂ ಕೂಡ ಹಾಕ್ಸ್ಕೋಬೋದು, ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ವಾಟರ್ ಪ್ಯೂರಿಫೈಯರ್ಗೂ ಕೂಡ ಕನೆಕ್ಷನ್ ಬಿಟ್ಟಿದ್ದಾರೆ, ಟ್ಯಾಪು ಮತ್ತು ಪಾಯಿಂಟು. ಮತ್ತು ಸ್ಲ್ಯಾಬ್ ಕೆಳಗಡೆನೂ ಅಷ್ಟೇ ಸ್ಟೋರೇಜ್ಗೆ ನಿಮಗೆ ಎಲ್ಲ ಕಡೆನೂ ಇದು ಮಾಡಿ ಕೊಟ್ಟಿದ್ದಾರೆ. ಹಾಗೂ ಇಲ್ಲಿ ನೀವು ಬೇಕಾದ್ರೆ ರೆಫ್ರಿಜಿರೇಟರ್ನ ಇಟ್ಕೋಬೋದು. ಮತ್ತು ಯುಟಿಲಿಟಿ ಏರಿಯಾ, ಇಲ್ಲಿ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದ್ರೆ ಡಿಶ್ ವಾಷರ್ ಕೂಡ ಇಟ್ಕೋಬೋದು, ಪಾಯಿಂಟ್ ಎಲ್ಲ ಇದೆ. ಹಾಗೂ ಡೈನಿಂಗ್ ಟೇಬಲ್ ನಿಮಗೆ ಬೇಕಂದರೆ ಇಲ್ಲಿ ಇಟ್ಕೋಬೋದು, ಅದು ನಿಮ್ಮ ಚಾಯ್ಸು. ಜಾಗ ಇದೆ, ತುಂಬ ದೊಡ್ಡದಾಗಿದೆ. ಮತ್ತು ಹಾಗೆ ಹಾಲಲ್ಲಿ ಬಂದರೆ ನಿಮಗೆ ರೂಮ್ ಇದೆ, ತೋರಿಸ್ತೀನಿ. 2 ರೂಮ್ಗಳಿದೆ. ಓಪನ್ ಮಾಡಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡ್ ಸಿಗುವಂಥದ್ದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮ್ ಒಳಗಡೆ ಹೋದ ತಕ್ಷಣ ಒಂದು ವ್ಯೂ ಈ ರೀತಿ ಕಾಣಿಸುತ್ತೆ. ಡ್ರೆಸ್ಸಿಂಗ್ ಟೇಬಲ್ ಹಾಗೂ ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್. ಸೊ POP ಫಾಲ್ ಸೀಲಿಂಗ್ ಹಾಗೂ ವೆಂಟಿಲೇಷನ್ ಪರ್ಪಸ್ ಆಗಿ ವಿಂಡೋ. ಮತ್ತೊಮ್ಮೆ ನೋಡಿ ಫಾಲ್ ಸೀಲಿಂಗು. ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ಅಟ್ಯಾಚ್ಡ್ ವಾಶ್ರೂಮ್ ಇದೆ. ನಿಮಗೆ ಪ್ರತಿ ಫ್ಲೋರಿಂಗ್ ಅಂತ ಬಂದರೆ ನಿಮಗೆ ಹಾಲ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಎಲ್ಲ ಕಡೆಯೂ ನಿಮಗೆ ಗ್ರಾನೈಟ್ನೇ ಯೂಸ್ ಮಾಡಿದ್ದಾರೆ. ಸೊ ಇದು ಅಟ್ಯಾಚ್ಡ್ ವಾಶ್ರೂಮು. ನೋಡ್ತಾ ಇದ್ರೆ ಇಲ್ಲೂ ಕೂಡ ವೆಂಟಿಲೇಷನ್ ವಿಂಡೋ ಇದೆ ಹಾಗೂ ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಬಿಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ ಏನೋ ಸ್ಟೋರ್ ಮಾಡ್ಕೊತೀನಿ ಅಂದರೂ ಕೂಡ ಇಟ್ಕೋಬೋದು.
ಸೊ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಬೇಸಿಕ್ ಫಿಟ್ಟಿಂಗ್ಸ್ ಬರುತ್ತೆ, ಮೀನ್ಸ್ ಜಾರ್ಮರ್ ಫಿಟ್ಟಿಂಗ್ಸು. ಅದನ್ನು ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ. ಮಾಸ್ಟರ್ ಬೆಡ್ರೂಮ್ ಆಯಿತು. ಇವಾಗ ಚಿಲ್ಡ್ರನ್ಸ್ ಬೆಡ್ರೂಮ್ನ ನೋಡೋಣ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗಬೇಕಾದ್ರೆ ಕಾಣುವಂಥ ವ್ಯೂ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲೂ ಕೂಡ ವೆಂಟಿಲೇಷನ್ಗೆ ತುಂಬಾ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ಸ್ನೇಹಿತರೆ. ವೆಂಟಿಲೇಷನ್ ವಿಂಡೋ ತುಂಬಾ ಇದೆ. ಮತ್ತು ಇಲ್ಲೂ ಕೂಡ ಫಾಲ್ ಸೀಲಿಂಗ್, POP ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಾ. ಹಾಗೂ ವಾರ್ಡ್ರೂಬ್ಸ್ ಆ್ಯಂಡ್ ಕಬೋರ್ಡ್ಸ್ ವಿತ್ ಡ್ರೆಸ್ಸಿಂಗ್ ಟೇಬಲ್ಲು. ಹಾಗೂ ಒಂದು ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. 2 ರೂಮ್ಗಳಿಗೂ ಮಧ್ಯ ಇದೆ, ಅದು ಕಾಮನ್ ಟಾಯ್ಲೆಟು, ಕಾಮನ್ ವಾಶ್ರೂಮು. ಬರ್ತಾ ಇದ್ದೀರಲ್ವ. ಇದು ಕಾಮನ್ ಟಾಯ್ಲೆಟ್ ಆಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಇದು 2 BHK ಮನೆ ಆಗಿತ್ತು. ಅಂದರೆ ಇವಾಗ ಏನು ನೋಡಿದ್ದೀರಾ ಸೇಮ್ ಆ್ಯಸ್ ಇಟ್ ಈಸ್ ಇನ್ನೂ 2 ಫ್ಲೋರಲ್ಲಿದೆ. 2 BHK ಮನೆ ಇರುವಂಥದ್ದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಹಾಗೂ 3rd ಫ್ಲೋರು. 1 BHK ಇರುವಂಥದ್ದು ಗ್ರೌಂಡ್ ಫ್ಲೋರಲ್ಲಿ ಮತ್ತು ಟೆರೇಸಲ್ಲಿ 1 RK ಇದೆ. ಬನ್ನಿ ಅದನ್ನು ನೋಡ್ಕೊಬರೋಣ. ನಾನು ಆವಾಗಲೇ ಹೇಳ್ದಂಗೆ ಸ್ಟೇರ್ ಕೇಸ್ ಹೋಗಬೇಕಾದ್ರೆ ವೆಂಟಿಲೇಷನ್ಗೆ, ಗಾಳಿ ಬೆಳಕಿಗೆ ವಿಂಡೋ ಚೆನ್ನಾಗಿ ಬಿಟ್ಟಿದ್ದಾರೆ ನೋಡಿ. 4ನೇ ಫ್ಲೋರಲ್ಲಿ ಟೆರೇಸಿಗೆ ಬರಬೇಕಾದ್ರೆ ನಾವು ಈ ರೀತಿ MS ಡೋರ್ ಕೊಟ್ಟಿದ್ದಾರೆ, ಬಿಕಾಸ್ ಆಫ್ ಸೆಕ್ಯೂರಿಟಿ ಹಾಗೂ ಸೇಫ್ಟಿ ಪರ್ಪಸ್ಸು. ಎಂಟ್ರಿ ಮಾಡಿ ಒಳಗಡೆ ಬಂದ ತಕ್ಷಣ, ಟೆರೇಸಿಗೆ ಬಂದ ತಕ್ಷಣ ಇಲ್ಲೂ ಕೂಡ ಸೇಫ್ಟಿ ಪರ್ಪಸ್ಸಿಗೆ ಡಿಸೈನಾಗಿ SS ಇಂದ ಹಾಗೂ ಟಫ್ಲನ್ ಅಟ್ಯಾಚ್ ಮಾಡಿ ಈ ರೀತಿ ಮಾಡಿದ್ದಾರೆ. ಇದು ಈಸ್ಟ್ ಫೇಸಿಂಗ್ ಬರುತ್ತೆ ಹಾಗೂ ಇದು ನಾರ್ತ್ ಫೇಸಿಂಗು. ಓಪನ್ ಟೆರೇಸು ನೋಡ್ತಾ ಇದ್ದೀರಾ, ತುಂಬ ದೊಡ್ಡದಾಗಿ ಆರಾಮಾಗಿದೆ. ಇಲ್ಲೇನು ನೋಡ್ತಾ ಇದ್ದೀರಾ ಕಬ್ಬಿಣದ್ದು, ಅದು ಬಟ್ಟೆ ಹಾರಾಕೊಳ್ಳೋದಕ್ಕೆ ಮಾಡಿಕೊಟ್ಟಿರುವಂಥದ್ದು. ಹಾಗೆ ಇಲ್ಲಿ ಏನಿದೆ, ಫಸ್ಟು ಒಂದು 1 RK ರೂಮ್ ನೋಡ್ಕೊಬರೋಣ. ಬಂದ ತಕ್ಷಣ ನಿಮಗೆ ಈ ರೂಮ್ ಸಿಗುತ್ತೆ. ಎಂಟ್ರಿ ಆದರೆ ಇಲ್ಲೂ ಕೂಡ ಕಬೋರ್ಡ್ ಇದೆ, ವಾರ್ಡ್ರೋಬು, ವಿಂಡೋ ಹಾಗೂ ಈ ಥರ ಇದೆ. ಇದಕ್ಕೆ ಒಂದು ಹೊರಗಡೆ ವಾಶ್ರೂಮ್ ಇಟ್ಟಿದ್ದಾರೆ. ಇದು ವಾಶ್ರೂಮ್ ಆಗಿರುತ್ತೆ. ಹಾಗೂ ಇದು ಬಂದು ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಇದೆ. ಮತ್ತು ನೀವು ಕೈಯಲ್ಲೇ ಬಟ್ಟೆನ ವಾಶ್ ಮಾಡ್ತೀನಿ ಅಂತಂದರೂ ಕೂಡ ಅದಕ್ಕೂ ಕೂಡ ಈ ಥರ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಯುಟಿಲೈಸ್ ಮಾಡ್ಕೋಬೋದು. ಹಾಗೂ ಇದ್ರ ಮೇಲ್ಗಡೆ ನಿಮಗೆ ಹೋಗೋದಕ್ಕೆ MS ಇಂದ ಸ್ಟೇರ್ ಕೇಸ್ ಮಾಡಿದ್ದಾರೆ. ಸೊ ಮೇಲೆ ಹೋದರೆ 1500 ಲೀಟರ್ ಕೆಪಾಸಿಟಿ ಇರುವಂಥ 2 ಸಿಂಥೆಟಿಕ್ ಟ್ಯಾಂಕನ್ನು ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ವ ಅದು. ಸೊ ಸ್ನೇಹಿತರೆ, ಇದಿಷ್ಟು ಈ ಮನೆಯ ಮಾಹಿತಿ ಆಗಿತ್ತು. ಈ ಮನೆ ಇರ್ತಕ್ಕಂಥದ್ದು ಎಕ್ಸಾಕ್ಟಾಗಿ ಕೆಂಗೇರಿ ಬಳಿ ಇರುವಂಥ ಕೋಡಿಪಳ್ಯ ಸರ್ಕಲ್ಲಿಂದ ಒಳಗಡೆ ಬಂದರೆ, ಡಬಲ್ ರೋಡಲ್ಲಿ ಒಳಗಡೆ ಬಂದರೆ ರಾಯಲ್ ಪಾರ್ಕ್ ಅನ್ನುವಂಥ ಲೇಔಟು. ಅಲ್ಲಿ ಇದು BBMP ಕನ್ವರ್ಷನ್ ಎ ಖಾತಾ ಇರುವಂಥ 30/42 ನಾರ್ತ್ ಈಸ್ಟ್ ಕಾರ್ನರ್ ಬಿಲ್ಡಿಂಗ್ ಇದಾಗಿರುತ್ತೆ. ಸೊ ಈ ಬಿಲ್ಡಿಂಗಲ್ಲಿ ಏನೇನು ವರ್ಕ್ ಪೆಂಡಿಂಗ್ ಇದೆ ಅಂತಂದರೆ, 1 ಕೋಟು ಪೇಂಟಿಂಗ್ ಪೆಂಡಿಂಗ್ ಇದೆ, ಹಾಗೂ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ, ಮತ್ತು ಲಿಫ್ಟ್ ವರ್ಕ್ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಸೊ ಟೀಕ್ವುಡ್ಡಲ್ಲಿ ಡೋರ್ಗಳು ಪಾಲಿಷ್ ಮಾಡಿ ನೀಟಾಗಿ ಅದನ್ನು ಮಾಡಿ ಕೊಡ್ತಾರೆ. ಇದಿಷ್ಟು ವರ್ಕು ಈ ಬಿಲ್ಡಿಂಗಲ್ಲಿ ಪೆಂಡಿಂಗ್ ಇದೆ. ಸೊ ಈ ಬಿಲ್ಡಿಂಗ್ನ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 3,40,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ಯಾರೆಲ್ಲ ಈ ಒಂದು ಲೊಕೇಶನಲ್ಲಿ ಒಂದೊಳ್ಳೆ ಬಜೆಟಲ್ಲಿ ಕಾರ್ನರ್ ಬಿಲ್ಡಿಂಗ್ನ ನೋಡ್ತಾ ಇದ್ದೀರಾ,
ಅವರಿಗೆ ಇದೊಂದು ಒಳ್ಳೆ ವಿಡಿಯೋ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನೆಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡಿ ವಿಡಿಯೋ ಹೇಗೆ ಬರ್ತಿದೆ ಅಂತ. ನಿಮ್ಮ ಒಂದೊಂದು ಕಮೆಂಟು, ನಿಮ್ಮ ಒಂದೊಂದು ವ್ಯೂಸು, ನಿಮ್ಮ ಒಂದೊಂದು ಲೈಕು ನನಗೆ ಮುಂದೆ ವಿಡಿಯೋ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹಾಗೂ ನಿಮ್ಮ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಫ್ಯಾಮಿಲಿ ಸರ್ಕಲಲ್ಲಾಗಿರ್ಬೋದು, ಯಾರೆಲ್ಲ ಬಿಲ್ಡಿಂಗ್ಸ್ ನೋಡ್ತಾ ಇದ್ದೀರಾ ಅವರಿಗೆ ಶೇರ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.